ಕಾವ್ಯ ಕಾವ್ಯ ಅಮೃತ ಉಣಿಸು ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ನಿಮಗೆ ತಂದೆ ನೋಡಿ ಅರ್ಥ ಆಗಿರುತ್ತೆ ಏನು ವಿಷಯ ಏನಾಗ್ತಿದೆ ಅಂತ. ಸೊ ಬರೀ ಅಷ್ಟೇ ಅಲ್ಲ, ವಿಡಿಯೋದಲ್ಲಿರೋದು ಒಂದು ಕುಕಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಅಡುಗೆನ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಇಂತೆಲ್ಲ ಮಾಡೋದು ಬೇಡ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಗೈಸ್, ಇವತ್ತು ನಾವು ಮಾಡ್ತಾ ಇರೋ ಹೊಸ ರೆಸಿಪಿ ಬಂದುಬಿಟ್ಟು ಕ್ಯಾರೆಟ್ ರೈಸ್ ಬಾತ್. ಸೊ ಕ್ಯಾರೆಟ್ ರೈಸ್ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಏನೇನು ತೋರಿಸ್ತಾ ಇದ್ದೀನೋ ಅದೆಲ್ಲ ತುಂಬ ಇಂಪಾರ್ಟೆಂಟು ಗೈಸ್. ಆ್ಯಕ್ಚುಲಿ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮಾಡ್ಬೋದು, ಬಟ್ ಇದರಲ್ಲಿ ಕ್ಯಾರೆಟ್ ತುಂಬ ಇಂಪಾರ್ಟೆಂಟು. ಕ್ಯಾರೆಟ್ನ ಚೆನ್ನಾಗಿ ತುರಿದಿಟ್ಕೊಳ್ಳಿ. ಸೊ ನಾನು ಯಾವಾಗಲೂ ಟ್ರೈ ಮಾಡಬೇಕಾದ್ರೆ ಏನಾದರೂ ಹೊಸ್ದಾಗಿ ಆ್ಯಡ್ ಮಾಡ್ತೀನಿ ಗೈಸ್. ಸೊ ಇವತ್ತು ನಾನು ಹೊಸ್ದಾಗಿ ಏನೋ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ, ನೋಡೋಣ ಗೈಸ್. ಸೊ ನಾನು 2 ಲೋಟ ಅಕ್ಕಿ ತೊಗೊಂಡು ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ ಗೈಸ್. ಅಕ್ಕಿ ನೆನೆಸೋದ್ರಿಂದ ಅನ್ನ ಚೆನ್ನಾಗಿ ಉದ್ದುದ್ರಾಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಕುಕ್ಕರ್ ಆನ್ ಮಾಡಿ ಇಟ್ಟಿದ್ದೀನಿ ಗೈಸ್. ಸೊ ಸ್ವಲ್ಪ ಅದು ಬಿಸಿ ಆಗಲಿ. ಸೊ ನಾನಿಲ್ಲಿ ಬಟಾಣಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಗೈಸ್. ಸೊ ಇದು ಒಗ್ಗರಣೆಗೆ ಗೈಸ್, ಫಸ್ಟ್ ಒಗ್ಗರಣೆ ಹಾಕಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ಕುಕ್ಕರ್ ನನಗೆ ಕಾದಿದೆ. ಸೊ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಿಮ್ಮೆಷ್ಟು ಥರ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಎಣ್ಣೆ ಹಾಕೋದ್ರಿಂದ. ಸೊ ಅದಕ್ಕೆ ಸ್ವಲ್ಪ ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ಸ್ವಲ್ಪ ಎಣ್ಣೆ ಕಡಿಮೆ ಕೂಡ ಹಾಕೋಬಹುದು. ಸೊ ನಾನು ಎಣ್ಣೆ ಕಾಯೋವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಗೈಸ್. ಸೊ ಏನಿಲ್ಲ, ಇವತ್ತು ನನ್ನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತೈತೆ ಅಂತ ನನಗೆ ಹೇಳಿ ಸ್ವಲ್ಪ. ನನಗೆ ಇವಾಗ ಎಣ್ಣೆ ಕಾದಿದೆ ಗೈಸ್. ನನಗೆ ಸ್ವಲ್ಪ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಮಸ್ಟರ್ಡ್ ಸೀಡ್ಸು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಫಸ್ಟೇ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ ಗೈಸ್. ಅದು ನೋಡಿದ್ರೆ ಇನ್ನೂ ಆಗ್ತಾನೇ ಇಲ್ಲ. ಎಣ್ಣೆ ಕಾದಿದೆ, ಬಟ್ ಸಿಮ್ಮಲ್ಲಿ ಇಟ್ಟಿರೋ ರೀಸನ್ ಇದೆ, ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಸೊ ಡೋಂಟ್ ವರಿ, ನಿಧಾನಕ್ಕೆ ಮಾಡಿ. ಕುಕ್ಕಿಂಗಲ್ಲಿ ಆ ಥರ ಇಡಬಾರ್ದು. ಅಡುಗೆ ನಿಧಾನಕ್ಕಾದಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸೊ ಚೆನ್ನಾಗಿ ಅದು ಕಾಯಲಿ ಪಟ ಪಟ ಅಂತ ಅಂದಾಗ. ಸೊ ನೆಕ್ಸ್ಟು ಎಲ್ಲರೂ ಕರಿಬೇವು ಹಾಕ್ತಾರೆ, ಬಟ್ ನಂಗೆ ಕರಿಬೇವು ಹಾಕಿ ಭಯ, ಮುಖ ಸಿಡಿದ್ಬಿಡುತ್ತಂತ. ಸೊ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸಿದ್ಮೇಲೆ ನಾನು ಕರಿಬೇವು ಹಾಕ್ತೀನಿ. ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸಾದ್ಮೇಲೆ ನಾನು ಬಟಾಣಿ ಹಾಕಿದ್ದೀನಿ ಗೈಸ್. ಸೊ ಬಟಾಣಿನ ಆಮೇಲೆ ಹಾಕ್ಕೊಳ್ಳಿ. ಗೈಸ್, ಇದು ನಿಜ ನನಗೆ 3ನೇ ಟೇಕು ಗೈಸ್. ತೊಗೊಂಡು ಸಾಕಾಗ್ಬಿಟ್ಟಿದೆ ವಾಯ್ಸ್ ಓವರ್ ಕೊಟ್ಟು. ಸೊ ನಾನು ಅಲ್ಲಿ ಹೆಂಗೆ ತೋರಿಸ್ತಿದ್ದೀನೋ ಹಂಗೆ ಮಾಡ್ಕೊಂಬಿಡಿ ಗೈಸ್. ನನಗಂತೂ ಅದ್ರ ಹೆಸ್ರುಗಳೇ ಮರ್ತೋಗ್ತೈತೆ, ಏನೇನು ಹಾಕ್ತಾಯಿದ್ದೀನಿ, ಯಾವ್ಯಾವ ಐಟಮ್ ಹಾಕ್ತಾಯಿದ್ದೀನಿ ಅಂತ. ಸೊ ಅದಕ್ಕೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಗೈಸ್. ನಾನು ಜಸ್ಟ್ ನನ್ನ ವೀಡಿಯೋ ಹೆಂಗೆ ಬರುತ್ತೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಸೊ ಅಡುಗೆ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ ಅಲ್ಲ ಗೈಸ್, ಯಾಕಂದ್ರೆ ನಾನೆಲ್ಲ ಇರೋದು ನಿಮ್ಗೆ ಗೊತ್ತಿರೋ ಐಟಮ್ಸ್ ನಾನು ಹಾಕ್ತಾ ಇರೋದು. ಸೊ ಅದನ್ನು ಅಲ್ಲಿ ಹೆಂಗೆ ತೋರಿಸಿದೀನೋ ಹಂಗೆ ಹಾಕ್ಕೊಳ್ಳಿ ಗೈಸ್. ಸೊ ಇವಾಗ ವೀಡಿಯೋ ಬಗ್ಗೆ ಮಾತಾಡೋಣ ಗೈಸ್. ಏನೂ ಇಲ್ಲ ಗೈಸ್, ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ, ನಾನು ಇನ್ನೂ ಏನು ಮಾಡಬೇಕು, ಮತ್ತು ನಿಮಗೆ ನನ್ನ ಮೇಲೆ ಏನಾದರೂ ಪ್ರೀತಿ ಬಂದಿದೆಯಾ, ಇದನ್ನೆಲ್ಲ ಹೇಳಿ ಗೈಸ್. ಸೊ ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇದೆ ನೀವು ನನಗೆ ಪ್ರೀತಿ ಕೊಡ್ತಾ ಇದ್ದೀರಾ ಅಂತ. ಸೊ ಆ ಪ್ರೀತಿ ತುಂಬ ಥ್ಯಾಂಕ್ಸ್ ಗೈಸ್. ನನಗೆ 131 ಜನ ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ. ಅದು ಏನು ಕಡಿಮೆ ವಿಷಯ ಅಲ್ಲ ಗೈಸ್. ನಾನು ಯಾರೊಬ್ರು ಗೊತ್ತಿಲ್ಲ, ಯಾವ ಪರ್ಸನ್ ಗೊತ್ತಿಲ್ಲ ನನಗೆ. ಸೊ ನಮ್ಗೆ ಗೊತ್ತಿರೋ ಜನನೇ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಗೈಸ್. ನೋಡಿದ್ರೂ ಕೂಡ ಏನು ಒಂದು ಲೈಕ್ ಮಾಡಲ್ಲ, ಏನಿಲ್ಲ. ಐ ಎಕ್ಸ್ಪೆಕ್ಟ್ ದಟ್. ನಾನು ತುಂಬ ಕಡೆ ನೋಡಿದ್ದೀನಿ ಅದನ್ನು. ಅದು ನನ್ನ ಫ್ರೆಂಡ್ ಗ್ರೂಪಲ್ಲಿ ಆಗ್ಬೋದು, ನಮ್ಮ ರಿಲೇಷನಲ್ಲಿ ಆಗಿರ್ಬೋದು, ನಾನು ತುಂಬ ಟೈಮ್ ನೋಡಿಬಿಟ್ಟಿದ್ದೀನಿ. ಬಟ್ ಆ 131 ಜನದಲ್ಲಿ ನನಗೆ ಗೊತ್ತಿಲ್ಲದೆ ಇರೋರೇ ಜಾಸ್ತಿ ಇರೋದು ಗೈಸ್. ಸೊ ಈ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗಂತ ಬರೀ 131 ಜನಕ್ಕೆ ನಿಲ್ಲಿಸ್ಬಿಡ್ಬೇಡಿ ಗೈಸ್, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಗೈಸ್. ಇನ್ನೇನಿಲ್ಲ ಗೈಸ್. ಸೊ ಇದೇ ಥರ ಕುಕ್ಕಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಮತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋದು ಏನಾದರೂ ಮಾಡ್ತಾಯಿರ್ತೀನಿ ಗೈಸ್. ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಮತ್ತು ನಾನು ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಗೈಸ್. ಸೊ ನಾನು ಕುಕ್ಕಿಂಗ್ ಅಂದರೆ ಇನ್ನೂ ಕೇಳಬೇಕು ಗೈಸ್, ನಿಮ್ಮ ಹತ್ರ ನಾನು ಮಾತಾಡಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕು ಗೈಸ್. ಸೊ ನನ್ನ ವೀಡಿಯೋದಲ್ಲಿ ನಿಮ್ಗಿನ್ನ ಏನು ಬೇಕೋ, ನಾನು ಇನ್ನೂ ಏನೇನು ಕೊಡಬೇಕು ನಿಮಗೆ ಅನಿಸುತ್ತೆ ಅದನ್ನೆಲ್ಲ ಹೇಳಿ ಗೈಸ್. ಸೊ ನಾನು ನಿಜವಾಗ್ಲೂ ನನಗೆ ವಾಯ್ಸ್ ಓವರ್ ಹೇಗೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಗೈಸ್. ನಾನು ಏನೋ ಕೊಡ್ತಾಯಿದ್ದೀನಿ, ಏನೋ ಅನ್ನಿಸ್ತಾಯಿದೆ ಅದನ್ನೇ ಹೇಳ್ತಾಯಿದ್ದೀನಿ ಗೈಸ್. ಬಿಕಾಸ್ ನಾನು ವಾಯ್ಸ್ ಓವರ್ ಕೊಟ್ಟಿರೋ ವೀಡಿಯೋಗಳೇ ಕಡಿಮೆ. ಇನ್ನು ಮಿಕ್ಕಿರೋದಕ್ಕೆಲ್ಲ ಸಾಂಗ್ ಹಾಕಿದ್ದೀನಿ. ಯಾವುದೋ ಒಂದು 2 ನಿಮಿಷ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೆ ವ್ಲಾಗು. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಗೈಸ್ ನಂದು ಇಷ್ಟು ದೊಡ್ಡ ವ್ಲಾಗಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದು ಅಲ್ಲದೆ ನಂಗೆ ಜ್ವರ ಬೇರೆ ಬಂದುಬಿಟ್ಟು ನನ್ನ ವಾಯ್ಸ್ ಒಂಥರ ವಿಯರ್ಡಾಗಿ ಕೇಳಿಸ್ಬೋದು ನಿಮಗೆ, ಏನಪ್ಪ ವಾಯ್ಸ್ ಹಿಂಗಿದೆ ಅಂತ. ಪ್ಲೀಸ್ ದಯವಿಟ್ಟು ಆಡ್ಕೋಬೇಡಿ.
ನಂದು ಇರೋದೇ ಇದೇ ಥರ. ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ಪಾಸ್ ಮಾಡೋದಾಗಲಿ ಇಲ್ಲ ಬೇರೆ ವಿಡಿಯೋ ತೆಗೆದ್ಬಿಟ್ಟು ನೋಡೋದು ಸ್ಕಿಪ್ಪೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಗೈಸ್, ಫುಲ್ ನೋಡಿ. ಸೊ ಕಮೆಂಟ್ ಮಾಡಿ ನೀನು ವಾಯ್ಸ್ ಓವರ್ ಕೊಡಬೇಡ ಅಂತ. ಸೊ ನಾನು ಕೊಡೋಲ್ಲ, ನೆಕ್ಸ್ಟ್ ಟೈಮಿಂದ ಸಾಂಗ್ ಹಾಕೋದು ಆ ಥರ ಮಾಡ್ತೀನಿ ಗೈಸ್. ಸೊ ಏನಿಲ್ಲ ಗೈಸ್, ಕ್ಯಾರೆಟು ಲಾಸ್ಟಲ್ಲಿ ಹಾಕ್ಬಿಡಿ, ಯಾಕಂತಂದರೆ ಅದು ಬೇಗ ಬೆಂದುಬಿಡುತ್ತೆ. ಸೊ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ. ಸೊ ಅದಾದಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಗೈಸ್, ಬದನೇಕಾಯಿ ಹಾಕ್ಕೊಳ್ಳಿ ಗೈಸ್, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಗೈಸ್. ನಿಜವಾಗ್ಲೂ ನಾನು ಟೇಸ್ಟ್ ಮಾಡಿ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ನನಗೇನಾದ್ರು ಕುಕ್ಕಿಂಗ್ ನಂಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ನಾನು ನಿಜವಾಗ್ಲೂ ಅಪ್ಲೋಡ್ ಮಾಡಲ್ಲ ಗೈಸ್, ಅದಂತೂ ನಾನು ನಿಜಾನೇ ಹೇಳ್ತೀನಿ ಗೈಸ್. ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಟೇಸ್ಟ್ ಮಾಡ್ದೇ ಅಪ್ಲೋಡೆಲ್ಲ ಮಾಡಲ್ಲ ಗೈಸ್ ನಾನು. ಸೊ ಈ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಸೊ ನಿಮ್ಮ ಮನೇಲಿ ಮಸ್ಟ್ ಆ್ಯಂಡ್ ಟ್ರೈ ಗೈಸ್. ಮತ್ತು ಇನ್ನೇನಿಲ್ಲ ಗೈಸ್, ನಾನು ಕಾಲೇಜ್ ಹೋಗ್ತಾಯಿದ್ದೀನಿ. ಸೊ ನಿಮ್ಗೇನಾದ್ರು ಕಾಲೇಜಲ್ಲಿ ವೀಡಿಯೋಸ್ ಬೇಕು ಅಂತಂದರೆ ಕೇಳಿ ಗೈಸ್, ಮಾಡ್ತೀನಿ. ಸೊ ನಿಮಗೆ ನನ್ನ ವೀಡಿಯೋದಲ್ಲಿ ಏನಾದರೂ ಇಷ್ಟ ಆಗ್ತಿದೆಯಾ ಇಲ್ಲ ಇಷ್ಟ ಆಗ್ತಾಯಿಲ್ವಾ, ಏನಾದರೂ ಒಂದು ರೆಸ್ಪಾಂಡ್ ಮಾಡಿ ಗೈಸ್. ಅಂದರೆ ಗೊತ್ತಾಗುತ್ತೆ ಬಟ್ ಜಾಸ್ತಿ ರೀಚ್ ಆಗೋಲ್ಲ, ಅದೊಂದು ಬೇಜಾರಿದೆ ಗೈಸ್. ಅಂದರೆ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ನೋಡ್ತಾರೆ ಬಟ್ ಫುಲ್ ನೋಡೋದೇ ಇಲ್ಲ, ಅರ್ಧ ನೋಡ್ಬಿಟ್ಟು ಹೋಗ್ಬಿಡೋದು, ಹಂಗೆಲ್ಲ ಮಾಡಿಬಿಡಿ ಗೈಸ್. ನಾನು ಹೊಸಬ್ಳಿದ್ದೀನಿ ಅಂದ್ಬಿಟ್ಟು ಇಷ್ಟೊಂದೆಲ್ಲ ಮಾಡಬಾರ್ದು. ಸೊ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ. ನನ್ನಿಂದನೂ ನೀವು ಏನಾದರೂ ಪಡ್ಕೊಳ್ಳಿ. ನನ್ನಿಂದ ನೀವು ಪಡ್ಕೊಳ್ಳೋದಂದರೆ ಎಂಟರ್ಟೈನ್ಮೆಂಟ್ ಪಡ್ಕೊಳ್ತೀರಾ. ಅದು ಬಿಟ್ಟರೆ ಈ ಥರ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಲ್ಲ, ಹೊಸ ಒಳ್ಳೊಳ್ಳೆ ರೆಸಿಪೀಸ್ನ ತೊಗೊಳ್ತೀರಾ. ಎಂತೆಂಥ ಕ್ರಿಂಜ್ ವೀಡಿಯೋಸ್ಗಳಿಗೆಲ್ಲ ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಲ್ಲ, ಹಂಗೆ ನನ್ನ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿಬಿಡಿ ಗೈಸ್. ಸೊ ಗೈಸ್, ಇದು ಕೊರಿಯಂಡರ್ ಪೌಡರ್ ಹಾಕ್ತಾಯಿದ್ದೀನಿ ಫಸ್ಟು ನಾನು. ಆ್ಯಂಡ್ ಅದಾದಮೇಲೆ ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಅದಾದಮೇಲೆ ಗರಂ ಮಸಾಲ ಹಾಕಿದ್ದೀನಿ. ಅದಾದಮೇಲೆ ಸಾಲ್ಟ್ ಹಾಕಿದ್ದೀನಿ, ಲಾಸ್ಟಲ್ಲಿ ಸಾಲ್ಟ್ ಹಾಕಿದ್ದೀನಿ ಗೈಸ್. ಆಮೇಲೆ ಕನ್ಫ್ಯೂಸ್ ಆಗಿಬಿಡ್ಬೇಡಿ. ಸೊ ಮಸಾಲ ಪುಡಿಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ನೀವೇನಾದ್ರು ಖಾರ ಕಡಿಮೆ ತಿನ್ನೋರಾಗಿದ್ದರೆ ಖಾರದ ಪುಡಿನ ಸ್ಕಿಪ್ ಮಾಡಿ, ಇಲ್ಲ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಇಲ್ಲ ನನ್ನ ಕಲರ್ ಬೇಕು ಅನ್ನೋರಾಗಿದ್ದರೆ ಖಾರದ ಪುಡಿನ ಹಾಕ್ಕೋಬೋದು. ಖಾರದ ಪುಡಿನೇ ಜಾಸ್ತಿ ಹೆಚ್ಚಾಗಿ ಹಾಕ್ಕೊಳ್ಳಿ, ಮತ್ತು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಗೈಸ್. ಸ್ವಲ್ಪ ನೀವು ನಮ್ಮ ಥರನೇ ಖಾರ ತಿನ್ನೋರಾಗಿದ್ದರೆ ಎರಡೂ ಕೂಡ ಹಾಕ್ಕೋಬೋದು ಗೈಸ್. ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡಿ ಗೈಸ್, ಅದೇ ಒಳ್ಳೆ ಕಲರಿಂಗೋಸ್ಕರ ಟರ್ಮರಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ರೈಸ್. ಸೊ ಇಷ್ಟೇ ಗೈಸ್, ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಅಕ್ಕಿ ಹಾಕ್ಬಿಟ್ಟು ನಾನು 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ದೀನಿ. ಸೊ ನಿಮ್ಮ ಅಕ್ಕಿ ರೇಷನ್ ನಿಮಗೆ ಗೊತ್ತಿರುತ್ತಲ್ವ, ಅಷ್ಟೇ. ಅದನ್ನು ಹಾಕ್ಕೊಂಡು 2 ವಿಷಿಲ್ ತೆಗೆಸಿ ಗೈಸ್. ನಾನು ಫಸ್ಟೇ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಗೈಸ್, ಆ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಗೊತ್ತು ಗೈಸ್ ನನಗೆ ರೇಷೋ ಏನು ಅಂತ, ನಿಮಗೂ ಅಷ್ಟೇ ಗೊತ್ತಿರುತ್ತೆ. ನಿಮ್ಮ ಅಕ್ಕಿ ರೇಷೋಗೆ ನೀವು ನೀರು ಹಾಕ್ಕೊಳ್ಳಿ. ಆ್ಯಂಡ್ ಅಕ್ಕಿ ನೆನೆಸೋ ರೀಸನ್ ಏನಂತ ಅಂದರೆ ಅನ್ನ ಉದುರುದ್ರಾಗುತ್ತೆ, ನಾನು ಆಗಲೇ ಹೇಳಿದ್ದಾಗೆ. ಸೊ ಮತ್ತು ನಾವು ಜಾಸ್ತಿ ವಿಷಿಲ್ ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅನ್ನ ಬೇಗ ಆಗುತ್ತೆ. ಮತ್ತು ಅಕ್ಕಿಗೆ ನೀರು ಹಾಕಿದ್ಮೇಲೆ ಅಕ್ಕಿ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಗೈಸ್, ಆವಾಗ ಅನ್ನಕ್ಕೆ ಎಲ್ಲ ಹಿಡಿಯುತ್ತೆ. ಅದಾದಮೇಲೆ ನೀರು ಹಾಕಿ. ಫಸ್ಟೇ ಸುಮ್ಮನೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಡ್ಬೇಡಿ, ಅದು ಟೇಸ್ಟ್ ಅಷ್ಟು ಅಳ್ಳೋದಿಲ್ಲ. ಸೊ ಮಿಕ್ಸಪ್ ಆಗೋಲ್ಲ ಅದು ನೀಟಾಗಿ. ಸೊ ಅದಾದಮೇಲೆ ನಾನು 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 3 ಲೋಟ ನೀರು ಹಾಕಿದ್ಮೇಲೆ ಉಪ್ಪು ಹಾಕಿದ್ದೀನಿ ಗೈಸ್, ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೀವು ಯಾವಾಗ ಬೇಕೋ ನಮ್ಗೆ ಆವಾಗ ಹಾಕ್ಕೊಳ್ಳಿ ಉಪ್ಪನ್ನ. ನಂಗೆ ಮರ್ತೋಗ್ಬಿಟ್ಟು ಉಪ್ಪು ಹಾಕೋದು ಸುಳ್ಳೆ ಕೇಳಬೇಕು. ಸೊ ನಾನು ಅದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಒಂದು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಅದು ಒಂದು ಕುದಿ ಇಲ್ಲ 2 ಕುದಿ ಬರ್ಸಿ ಗೈಸ್. ಅದು ಕುದಿ ಬಂದಮೇಲೆ ಬೇಗ ವಿಷಿಲ್ ತೊಗೊಳ್ಳುತ್ತೆ ಒಂದು ರೀಸನ್ನು. ಮತ್ತು ನಾವು ಟೇಸ್ಟ್ ಮಾಡಿದಾಗ ಟೇಸ್ಟ್ ಸಿಗುತ್ತೆ ಗೈಸ್. ಸೊ ಇದೊಂದು ರೀಸನ್ಗೋಸ್ಕರ ಒಂದು 2-3 ಕುದಿಸ್ಕೊಳ್ಳಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ. ನಾನಿಲ್ಲಿ 3 ಲೋಟ ನೀರು ಹಾಕಿದೆ ಅಂತ ಆವಾಗಲೇ ಹೇಳಿದ್ದೇನಲ್ಲ. ಸೊ ನಾನಿಲ್ಲಿ 2 ವಿಷಿಲ್ಸ್ ತೆಗೆಸ್ಕೊಂಡಿದ್ದೀನಿ. ನಿಮ್ಮ ಅಕ್ಕಿ ಗೊತ್ತಲ್ಲ ನೀವು ಎಷ್ಟು ತೆಗೆಸ್ಕೋಬೇಕಂತ, ಅಷ್ಟು ತೆಗೆಸ್ಕೊಳ್ಳಿ ಗೈಸ್. ಸೊ ಮತ್ತೆ ಬರೋಣ ಗೈಸ್ ನಮ್ಮ ಮಾತಿಗೆ. ನಿಮಗೆ ಇನ್ನೂ ಏನು ಅನ್ಬೇಕಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೂ ಯಾವ ಥರ ಹೇಳ್ಬೇಕು ಹೇಳಿ, ಇನ್ನೂ ಸಪೋರ್ಟ್ ಮಾಡಿ ಗೈಸ್. ಯಾಕೆ ಹಿಂಗೆ ಮಾಡ್ತೀರಾ? ಸೊ ಕಮೆಂಟ್ ಮಾಡಿ ಗೈಸ್, ನಿಮ್ಗೇನು ಅನಿಸ್ತು ಈ ವಿಡಿಯೋ ಬಗ್ಗೆ. ಮತ್ತು ಈ ವಿಡಿಯೋದಲ್ಲಿ ಒಂದು ಪ್ರ್ಯಾಂಕ್ ವಿಡಿಯೋ ಕೂಡ ಇದೆ ಗೈಸ್, ಸೊ ಮಿಸ್ ಮಾಡ್ಕೊಬಿಡಿ. ಅಕಸ್ಮಾತ್ ನೀವು ಪ್ರ್ಯಾಂಕ್ಗೋಸ್ಕರನೇ ಬಂದಿದ್ದರೆ ಮುಂದೆ ಇದೆ ಗೈಸ್. ಇದು ಕುಕ್ಕಿಂಗೆಲ್ಲ ಮುಗ್ದಾದ್ಮೇಲೆ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಗೈಸ್. ಸೊ ಗೈಸ್, ನಾನು ಇವಾಗ 2 ವಿಷಲ್ಸ್ ತೊಗೊಳ್ತೀನಿ.
ಹೇಳಿದ್ದೀನಲ್ಲ ಆವಾಗಲೇ. ಸೊ ಅದೇ ಥರ 2 ವಿಷಲ್ಸ್ ತೊಗೊಳ್ಳಿ. ಸೊ ಪ್ರ್ಯಾಂಕ್ ವೀಡಿಯೋಗೋಸ್ಕರ ಪ್ರ್ಯಾಂಕ್ ಮಾಡೋದಕ್ಕೆ ನಾವೊಂದು ಥೀಮ್ ಹುಡುಕ್ತಾ ಇದ್ದೀವಿ ಗೈಸ್. ಅದನ್ನು ಸಿಕ್ಕಿಲ್ಲ, ಅದು ಸಿಕ್ಕಾದ್ಮೇಲೆ ನಿಮಗೆ ಹೇಳ್ತೀನಿ ಗೈಸ್. ಸೊ ಇವಾಗ ಫಸ್ಟು ನಾವು ಸ್ವಲ್ಪ ಹಾಲು ಕಾಯಿಸ್ಕೊಂಬಿಡೋಣ. ಆ್ಯಕ್ಚುಲಿ 11 o'clock ಆಗಿದೆ, ನಾವಿನ್ನೂ ತಿಂಡಿ ತಿಂದಿಲ್ಲ, ಟೀನೂ ಕುಡ್ದಿಲ್ಲ, ಕಾಫಿನೂ ಕುಡ್ದಿಲ್ಲ, ಏನು ಕುಡ್ದಿಲ್ಲ. ಸೊ ಅದಕ್ಕೆ ಒಂದು ಹಾಲು ಕಾಯೋಕ್ಕಂತ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಮ್ಮ ಕುಕ್ಕಿಂಗ್ ಕೂಡ ಕಂಪ್ಲೀಟಾಗಿ ಯಶಸ್ವಿಯಾಗಿ ಮುಗಿದಿದೆ. ಸೊ ನೋಡಿ ಗೈಸ್, ಆಹಾ ಪರಿಮಳ ಘಮ ಘಮ ಅಂತ ಇದೆ. ಸೊ ಒಂಥರ ಚೆನ್ನಾಗಾಗಿದೆ ಗೈಸ್. ಸೊ ಇದನ್ನು ಟೇಸ್ಟಿಂಗಿಗೋಸ್ಕರ ನಮ್ಮ ಮನೆಗೆ ಬಂದಿರುವ ಅತಿಥಿಗಳಾದ ನನ್ನ ತಂಗಿ ಮತ್ತು ನಮ್ಮ ಅಮ್ಮನವರಿಗೆ, ಅಮ್ಮ ಅಂದರೆ ನಮ್ಮ ಮಮ್ಮಿಯವರಿಗೆ ನೀಡುವ ಗೈಸ್. ಸೊ ಅನ್ನನ ಹಂಗೆ ತೊಗೊಂಡು ಕೊಟ್ಬಿಡಿ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೇನಾದ್ರು ಪಕ್ಕದಲ್ಲಿ ರೈತಾನೋ, ಇಲ್ಲ ಅಂತಂದರೆ ಮೊಸರು ಬಜ್ಜಿನೋ, ಇಲ್ಲ ಅಂತಂದರೆ ಕ್ಯಾರೆಟು, ಈರುಳ್ಳಿ ತಿನ್ನೋರಿದ್ದರೆ ಅವರಿಗೋಸ್ಕರ ಪ್ರಿಪೇರ್ ಮಾಡಿ ಕೊಡಿ ಗೈಸ್. ಕೈ ಬೇರೆ ಸುಟ್ಕೊಂಡ್ಬಿಟ್ಟೆ ಗೈಸ್, ಕೈ ಉರಿ ಬಂದ್ಬಿಡ್ತು. ನೋಡಿ ಗೈಸ್, ನನ್ನ ತಂಗಿಗೋಸ್ಕರ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ನನ್ನ ತಂಗಿಗೆ ಇವಾಗ ಟೇಸ್ಟ್ ಮಾಡೋಕ್ಕೆ ಕೊಡಬೇಕು ಗೈಸ್. ಕೊಡೋಣ ಗೈಸ್, ಬನ್ನಿ. ಸುಸ್ತಾಯಿತು ಗೈಸ್. ನೋಡಿ ಗೈಸ್, ಕಷ್ಟಪಟ್ಟು ಮಾಡಿರೋದು ನಾನು, ತಿನ್ನೋದು ನನ್ನ ತಂಗಿ ಅಂತೆ. ಸೊ ಹೆಂಗಿತ್ತು ದೀಕ್ಷಾ ಟೇಸ್ಟು? ಚೆನ್ನಾಗಿತ್ತು, ಸ್ವಲ್ಪ ಉಪ್ಪು ಕಮ್ಮಿ. ತಿಂದೆ ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಕಮ್ಮಿ ಅಷ್ಟೇ. ಎಲ್ಲ ಸೂಪರ್. ಅದೇ ಸ್ವಲ್ಪ ಸೈಡ್ಗೆ ಈರುಳ್ಳಿನೋ ಮೊಸರು ಬಜ್ಜಿನೋ ಏನಾದರೂ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ. ಯಾವಾಗಲೂ ಹಿಂಗೆ ಮಾಡ್ತೀಯ ನೀನು, ಸ್ವಲ್ಪ ಜಾಸ್ತಿ ಏನಾದರೂ ಹಾಕು. ನೋಡಿ ಗೈಸ್, ಈಗ ಹೇಳ್ತಾರಲ್ಲ ಒಂದು ಗಾದೆ ಇದೆಯಲ್ಲ, ಹಿತ್ಲಿಗೆ ಎಮ್ಮೆ ಕೊಟ್ಟರೆ ಮೊದಲು ಏನೋ ಗೊತ್ತಿಲ್ಲ ಗೈಸ್, ಮರ್ತೋಯ್ತು ಗಾದೆ. ಬಟ್ ಹೋಗಿ ಗೈಸ್, ನಾವು ಇವಾಗ ನಾಷ್ಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಸೊ ನಾಷ್ಟ ಮಾಡಿಕೊಂಡು ಮತ್ತೆ ನಾವು ಬರ್ತೀವಿ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಹಾಲು ಕಾದೋಯ್ತು. ಸೊ ಗೈಸ್, ಹಾಲು ಇಕ್ಕಿದ್ದೆ ಒಲೆ ಮೇಲೆ ಮರ್ತೋಗ್ಬಿಟ್ಟೆ. ಸೊ ಓಡೋಗ್ಬಿಟ್ಟು ಆಫ್ ಮಾಡಿ ಬಂದಿದ್ದಾಯ್ತು ಗೈಸ್ ಸೈಡಲ್ಲಿ. ಸೊ ನಾವು ಪ್ರ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದು ಥೀಮ್ ಗೊತ್ತಾಯಿತು. ನಮ್ಮ ದೊಡ್ಡಮ್ಮಗೆ ನನ್ನ ತಮ್ಮ ಬಗ್ಗೆ ಇಟ್ಕೊಂಡು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಸೊ ನಾವು ತಿಂದಾದ್ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಸೊ ಕೀಪ್ ವಾಚಿಂಗ್. 2 hours later. ಸೊ ಗೈಸ್, ಇವಾಗ ನಾವು ಆಚೆ ಕಡೆ ಬಂದು ನಿಂತ್ಕೊಂಡಿದ್ದೀವಿ. ಬಿಕಾಸ್ ನಾವೊಂದು ಪ್ರ್ಯಾಂಕ್ ಮಾಡ್ತೀವಿ ಅಂತ ನಿಮಗೆ ಮೊದಲೇ ನಾವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಲಂಚಿಗಿಂತ ಮುಂಚೆ. ಸೊ ಇವಾಗ ಪ್ರ್ಯಾಂಕ್ ಏನಂತಂದರೆ, ನಮ್ಮ ದೊಡ್ಡಮ್ಮಗೆ ಕಾಲ್ ಮಾಡಿಬಿಟ್ಟು, ನನ್ನ ತಮ್ಮ ಇದ್ದಾನಲ್ಲ ನೀವು ನಮ್ಮ ಮಮ್ಮಿ ಅಂತೀನಿ. ಸೊ ನಮ್ಮ ದೊಡ್ಡಮ್ಮನ ಮಮ್ಮಿ ಅಂತೀನಿ, ನೀವು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ರಿ. ಯಾಕಂದರೆ ನಮ್ಮ ದೊಡ್ಡಮ್ಮಗೆ ನಾನು ದೊಡ್ಡಮ್ಮ ಅಂತ ಅಂದ್ಬಿಟ್ರೆ ಅವ್ರಿಗೆ ಡೌಟ್ ಬಂದುಬಿಡುತ್ತೆ, ಯಾವತ್ತೂ ಇಲ್ಲಿರೋರು ಇವತ್ತೇನಪ್ಪ ದೊಡ್ಡಮ್ಮ ಅಂತಿರ್ತಾರೆ ಅಂತ. ಸೊ ಅದಕ್ಕೋಸ್ಕರ ಇವ್ರ ಅಮ್ಮಗೆ ಕಾಲ್ ಮಾಡಿಬಿಟ್ಟು ನಾವು ಇವ್ನ ಮನೆ ಬಿಟ್ಟು ಹೋಗ್ತಾಯಿದ್ದೇನೆ. ನನಗೂ ಆ್ಯಕ್ಚುಲಿ ನಾನು ಇವನು ಜಗಳ ಆಡಲ್ಲ. ಸೊ ಅದೊಂದು ರೀಸನ್ ಇಟ್ಕೊಂಡು ಇವಾಗ ಪ್ರ್ಯಾಂಕ್ ಮಾಡ್ತಿದ್ದೀವಿ. ನನಗೂ ತುಂಬ ದೊಡ್ಡ ಜಗಳ ಆಗಿದೆ. ಸೊ ಇವ್ನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದೇನೆ. ನಾನು ಇವ್ರನ್ನ ಕರ್ಕೊಂಬಂದು ಕೂರಿಸಿದ್ದೀನಿ. ಸೊ ಇದರಲ್ಲಿ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿನೂ ಕೂಡ ಶಾಮಿಲಾಗಿದ್ದಾರೆ ಗೈಸ್. ಸೊ ಈ ವ್ಲಾಗ್ನ, ಇದು ಪ್ರ್ಯಾಂಕ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಗೈಸ್. ಸೊ ವೆಲ್ಕಮ್ ಟು ಅವರ್ ವಿಡಿಯೋ. ಸೊ ಥ್ಯಾಂಕ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕಟ್ ಮಾಡು. ಏನು ಮಾಡ ಮಮ್ಮಿ? ಯಾಕಿಲ್ಲ? ಸಂಜು ಬಣ್ಣ ಬಂದಿಲ್ಲ? ಇಲ್ಲಿ ಜಗಳ ಮಾಡ್ಕೊಂಡು ಹೋದ ಮಮ್ಮಿ, ಅದಕ್ಕೆ ಫೋನ್ ಮಾಡಿದೆ. ಅದ್ಯಾಕೋ ನೀನು ಬೆಳಗ್ಗೆ ಫೋನ್ ಮಾಡಿದ್ದಲ್ಲ ನೀನು, ಆವಾಗ್ಲೇನೆ ನಾನು ಹೇಳ್ದೆ ಅವನಿಗೆ, ಸರಿ ಬಿಡು ಸಂಜು ಏನಾಗಲ್ಲ ಬರ್ರಿ ನೀನೇ ಹೋಗುವಂತೆ, ಆಮೇಲೆ ಅವ್ನು ಬಂದಿಲ್ಲ ಅಂದ್ರೇನು ಅಂತ. ಆಮೇಲೆ ಹ್ಞೂ ಸರಿ ಅಂತ ಅನ್ಕೊಂಡಿದ್ದ. ಆಮೇಲೆ ಏನು ಹೇಳ್ತಾವನೆ, ನಾನು ಹೋಯ್ತೀನಿ ಅಂತಿದ್ದ. ಸರಿ ಬಿಡ ಬೇಡ ಆಮೇಲೆ ಹೋಗುವೆ, ಇರು ಅಮ್ಮರೇನಾರು ಬರ್ತಾರೆ, ಏನಾರು ತಂದ್ರೆ ಈಸ್ಕೊಂಡು ಹೋಗುವೆ ಅಂತ ನಾನು ಹೇಳ್ದೆ. ಕೇಳ್ತಾನೆ ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ದವನು. ಅದೇನೋ ಗೊತ್ತಿಲ್ಲ ಮಮ್ಮಿ, ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟ, ಅದೇನಕ್ಕೋ ಅಷ್ಟೊಂದು. ಆಮೇಲೆ ಸರಿ ನಾನು ಹೋಗ್ತೀನಿ ಕಣೆ, ನನ್ಗೆ ಯಾವತ್ತೂ ನಂಗೆ ಅಂದೇ ಇಲ್ವಲ್ಲ, ನಾನು ಹೋಗ್ತೀನಿ ಕಣೆ ಬಿಡೆ ನನ್ನ ಅಂತ ಜೋರಾಗಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನನಗೆ. ನಾನು ಅದಕ್ಕೊಂದು ಡೇಟ್ ಹೊಡೆದೇ ಬಿಟ್ಟೆ, ಯಾಕೆ ಹಂಗೆ ಮಾತಾಡ್ತೀಯ ನೀನು ಏನಂತ. ಅದು ನೋಡಿದ್ರೆ ಅದೆಲ್ಲ ಹೋಯ್ತೀನಿ ಅಂತ ಇದ್ದಪ್ಪ. ನನ್ನ ಮನೆಗೆ ಬಂದ ಅಂತ ಅನ್ಕೊಂಡೆ. ಅದ್ಯಾಕೋ ಗೊತ್ತಿಲ್ಲ ಮಮ್ಮಿ, ಘನವಾಗಿ ರೇಗ್ತಾನೆ ಎಲ್ಲರ ಮೇಲೂ. ಮಮ್ಮಿನೂ ಅಷ್ಟೇ ರೇಗ್ತೈತೆ. ಮಮ್ಮಿ ಹೋಗ್ ಮಮ್ಮಿ ನೋಡಲ್ಲಿ. ಹೇಳ್ತಾ ಇದೀನಿ ಅವಾಗಿಂದ ಹೋಗಂತ. ಹೋಗಕ್ ನಿಂಗೆ ಕಷ್ಟ ನಿನ್ಗೆ. ಸಂಜೆ ನೋಡಕ್ ಹೋಗಂತ ಇದೀನಿ, ಕುಂತೈತಿಲ್ಲೇ. ಏನಾಯ್ತು ಅನ್ಕೊಂಡು ಮುಂದಕ್ಕೆ ಹೋಗಂತ್ರ ಹೋಗಕ್ಕಿಲ್ಲ ಅವ್ರಿಗೆಲ್ಲಾರ್ಗೂನು. ಅವಳು ನೀವು ದೀಕ್ಷಾನು ಹೋಗೋಳೆ, ಇಬ್ರು
ಅವ್ನ ಹಿಂದೆ ಓಡವಳೆ, ದೀಕ್ಷೆ ಹಿಂದಕ್ಕೆ ಓಡ್ತಾವಳೆ. ನಾನು ಹೋಗ್ಬೇಕು ಇವಾಗ, ಹೋಗ್ತೀನಿ ಮಮ್ಮಿ, ಇರ್ ಮಮ್ಮಿ, ಅದು ಏನೋ ಕತೆಗಳು, ಅದು ಏನು ಮಾಡ್ಕೊತಾರೋ, ಅದೇನಕ್ಕೆ ಜಗಳ ಆಡ್ತಾರೋ ಗೊತ್ತಿಲ್ಲ. ಈಗ 1-2 ನಿಮಿಷ ಆಯ್ತು. ನಾನು ಇದು ಹೋಯ್ತೀನಿ ಅಂತ ಜಗಳ ಆಡ್ತಿದ್ನಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡ್ತಾ ಇದ್ದೀನಿ, ಇರು ಸಂಜು ಅಂತ. ಆ ಫೋನ್ಲಿ ಮಮ್ಮಿ ಫೋನ್ಲಿ ಯಾಕೋ ಕೇಳಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ನನ್ನ ಫೋನ್ಲಿ ಮಾಡಿದೆ. ಅದೆಲ್ಲೂ ಅದ್ನಂತನೂ ಗೊತ್ತಿಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ನೋಡ್ಬಮ್ಮ ಏನ್ ಕೂತವನೆ. ಏ ಸಂಜು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಹೆಂಗನ್ಸ್ತು ಫ್ರ್ಯಾಂಕು? ಜಗಳ ಆಡೋದು ಸ್ವಲ್ಪ ಹತ್ತಾರ ಇದನ್ನ. ಸೊ ನಮ್ಮ ದೊಡ್ಡಮ್ಮಂಗೆ ಅಷ್ಟೊಂದು ಟೆನ್ಷನ್ ಅಂತ ಅನಿಸಿಲ್ಲ. ಬಟ್ ನಾನು ಜಗಳ ಆಡಿದೆ, ನಾನು ಕೋಪ ಮಾಡ್ಕೊಂಡೆ ಅಂತ ಅಂದಾಗ ಅವ್ರು ಸ್ವಲ್ಪ ಟೆನ್ಷನ್ ಆಯ್ತಾನ ಅಂತ ನಮ್ಗೆ ಗೊತ್ತಾಯಿತು. ಸೊ ಟೆನ್ಷನ್ ಆಗಿಲ್ಲ ಅಂದ್ರೆ ವೀಡಿಯೋ ಕಾಲ್ ಮಾಡ್ತಾ ಇರಲಿಲ್ಲ. ಸೊ ನಮ್ಮ ಪ್ರ್ಯಾಂಕ್ ಸಕ್ಸಸ್ ಆಗಿದೆ ಗೈಸ್. ಸೊ ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಈ ಚಾನಲ್ ನಿಮ್ಗೇನಾದರೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಟಾಟಾ, ಬಾಯ್ ಬಾಯ್. ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ? ಟಾಟಾ.